ಪಾನ್ ಮಸಾಲ ಗುಟ್ಕಾದಲ್ಲಿ ಅಮಲು ಪದಾರ್ಥ ಬೆರೆಸಲಾಗ್ತಿದೆ ಅನ್ನೋ ಮಾಹಿತಿ ಇದೆ. ಅದೇನಾದ್ರೂ ನಿಜವೇ ಆಗಿದ್ರೆ ರಾಜ್ಯದಲ್ಲಿ ಎಲ್ಲಾ ರೀತಿಯ ಪಾನ್ ಮಸಾಲ ಗುಟ್ಕಾ ಪದಾರ್ಥಗಳನ್ನ ನಿಷೇಧಿಸಲಾಗುವುದು. ಇದರಿಂದ 100 ಕೋಟಿ ರೂಪಾಯಿ ಆದಾಯ ನಷ್ಟವಾದ್ರೂ ಚಿಂತಿಸೋದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನರಿಗೆ ಗುಟ್ಕಾದ ಚಟ ಹಿಡಿಸಲು ತಯಾರಿಕಾ ಕಂಪನಿಗಳೇ ಪಾನ್ ಮಸಾಲ ಗುಟ್ಕಾಕ್ಕೆ ನಶೆ ಪದಾರ್ಥ ಸೇರ್ಪಡೆ ಮಾಡುವ ಶಂಕೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ನಶೆ ಪದಾರ್ಥಗಳನ್ನ ಬಳಸಿ ಗುಟ್ಕಾ ಮಾರಾಟ ಕಾನೂನು ಬಾಹಿರ. ಆದರೂ ಬಾಲಕರಿಂದ ಹಿಡಿದು ವೃದ್ಧರವರೆಗೆ ಗುಟ್ಕಾದ ವ್ಯಸನಕ್ಕೆ ಸಿಲುಕಿದ್ದಾರೆ. ಕಡಿಮೆ ಬೆಲೆಯ ಗುಟ್ಕಾ ಅಗಿಯೋದು, ಎಲ್ಲೆಂದರಲ್ಲಿ ಉಗಿಯೋದು ಮಿತಿ ಮೀರಿ ಹೋಗ್ತಾ ಇದೆ. ಇವುಗಳ ಬಳಕೆಯಿಂದ ಜನ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಆಸ್ಪತ್ರೆಯ ಖರ್ಚು ಭರಿಸದೆ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಸಮಾಜ ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನ ಹೆಚ್ಚು ಮಾಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ 100 ಕೋಟಿ ಆದಾಯ ಖೋತ ಆದರೂ ಚಿಂತಿಸದೆ ನಿಷೇಧಿಸಲಾಗುತ್ತೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗುಟ್ಕಾ ಕಂಪನಿಗಳಿಗೆ ಎಚ್ಚರಿಕೆ ನೀಡಿರೋದು ಸರಿಯಾಗಿದೆ. ತಂಬಾಕುಯುಕ್ತ ಗುಟ್ಕಾ ಮತ್ತು ಪಾನ್ ಮಸಾಲ ಬಾಯಿ, ನಾಲಿಗೆ, ಗಂಟಲು ಮತ್ತು ಅನ್ನನಾಳದ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಬಗ್ಗೆ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲಾದ ಉತ್ಪಾದನೆ, ಸಂಗ್ರಹಣೆ, ವಿತರಣೆ ಹಾಗೂ ಮಾರಾಟವನ್ನ ಫೆಬ್ರವರಿ 2025ರಲ್ಲಿ ನಿಷೇಧಿಸಿದೆ. ಆದರೆ ಈ ನಿಷೇಧ ವಿಧಾನಸಭೆ ಅಂಗೀಕರಿಸಿದ ಪ್ರತ್ಯೇಕ ರಾಜ್ಯ ಕಾಯ್ದೆಯ ಮೂಲಕವಲ್ಲ. ಬದಲಿಗೆ ಕೇಂದ್ರದ ಆಹಾರ ಸುರಕ್ಷತಾ ಕಾನೂನು ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ರಾಜ್ಯದ ಆಹಾರ ಸುರಕ್ಷತಾ ಆಯುಕ್ತರು ಹೊರಡಿಸಿರುವ ಅಧಿಸೂಚನೆಗಳ ಮೂಲಕ ಜಾರಿಗೊಳಿಸಲಾಗಿದೆ. ಇಷ್ಟೇ ಅಲ್ಲ, ಕಳೆದ ವರ್ಷ ಮೇ 2025ರಲ್ಲಿ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಬೀಡಿ, ಸಿಗರೇಟು, ತಂಬಾಕಿನ ಉತ್ಪನ್ನಗಳ ಮಾರಾಟ ನಿಷೇಧಿಸಲಾಗಿದೆ. ಈ ಕಾಯ್ದೆ ಉಲ್ಲಂಘಿಸಿದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಹಾಗೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟು ಸೇದಿದ್ರೆ, ಗುಟ್ಕಾ ತಿಂದು ಉಗುಳಿದ್ರೆ 1,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಇದಲ್ಲದೆ ಸಾರ್ವಜನಿಕರ ಆರೋಗ್ಯ ರಕ್ಷಿಸುವ ಹಾಗೂ ತಂಬಾಕು ನಿಯಂತ್ರಣದ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುವ ಕುರಿತು ವಿಶೇಷ ಕಾರ್ಯಾಚರಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದು, ಶಿಕ್ಷಣ ಸಂಸ್ಥೆಗಳ ಬಳಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ದಂಡ ವಿಧಿಸಲಾಗುವುದು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಇಷ್ಟಾದರೂ ತಂಬಾಕು ರಹಿತ ಗುಟ್ಕಾ ಮತ್ತು ಪಾನ್ ಮಸಾಲ ಮಾರಾಟವನ್ನ ನಿರ್ಬಂಧಿಸಿಲ್ಲ. ಜೊತೆಗೆ ಆ ಸರಕು ರಾಜ್ಯದಲ್ಲಿ ಯಾವ ಪ್ರಮಾಣದಲ್ಲಿ ಮಾರಾಟವಾಗ್ತಿದೆ, ಅಧಿಕೃತವೆಷ್ಟು, ಅನಧಿಕೃತ ಎಷ್ಟು ಎಂಬುದಕ್ಕೆ ಲೆಕ್ಕವೇ ಇಲ್ಲ. ಅದಕ್ಕೆ ಮಾದಕ ವಸ್ತು ಸೇರಿಸಲಾಗುತ್ತೆ ಎಂಬುದನ್ನ ಯಾರೂ ಪರೀಕ್ಷೆಗೆ ಒಳಪಡಿಸೋದಿಲ್ಲ. ಇದರಿಂದ ಉಂಟಾಗುವ ಆರೋಗ್ಯ ಹಾನಿ ಯಾರ ಅಂದಾಜಿಗೂ ಸಿಗೋದೇ ಇಲ್ಲ. ಗುಟ್ಕಾ ವ್ಯಸನಕ್ಕೆ ಒಳಗಾಗಿ ದಾರಿ ತಪ್ತಾ ಇರುವ ಯುವ ಜನತೆ ಮತ್ತು ಸಮಾಜ, ಸರ್ಕಾರದ ಮೇಲೆ ಬೀಳ್ತಾ ಇರುವ ಹೆಚ್ಚುವರಿ ಆರೋಗ್ಯ ವೆಚ್ಚ ಇವುಗಳನ್ನ ಗಂಭೀರವಾಗಿ ಗಮನಿಸಿದ್ರೆ ಪಾನ್ ಮಸಾಲ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಅಥವಾ ನಿಷೇಧ ಹೇರೋ ಅಗತ್ಯ ಇದೆ. ಆದರೆ ದೇಶದ ಪಾನ್ ಮಸಾಲ ಉದ್ಯಮದ ವಾರ್ಷಿಕ ಗಾತ್ರ ಸುಮಾರು 45ರಿಂದ 60 ಸಾವಿರ ಕೋಟಿ ಅಂತ ಅಂದಾಜಿಸಲಾಗಿದೆ. ಆ ಕಂಪನಿಗಳ ಮಾಲೀಕರು ಪ್ರಭಾವಿಗಳಾಗಿದ್ದು ಸರ್ಕಾರಗಳನ್ನೇ ನಿಯಂತ್ರಿಸುವವರಾಗಿದ್ದಾರೆ. ಕರ್ನಾಟಕ ರಾಜ್ಯ ಈ ಉತ್ಪನ್ನಗಳ ಉತ್ಪಾದಕ ರಾಜ್ಯ ಅಲ್ಲ, ಆದರೆ ಅಡಿಕೆ ಉತ್ಪಾದನೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ಈ ಅಡಿಕೆಯ ಬಹುಭಾಗ ಉತ್ತರ ಭಾರತದ ಪಾನ್ ಮಸಾಲ ಗುಟ್ಕಾ ಕಂಪನಿಗಳಿಗೆ ಪೂರೈಕೆಯಾಗತ್ತೆ. ರಾಜ್ಯದ ರೈತರಿಗೆ ಆರ್ಥಿಕ ಬಲ ತಂದಿದೆ. ಹಾಗೆಯೇ ಉದ್ಯಮವು ಲಕ್ಷಾಂತರ ರೈತರು, ಕಾರ್ಮಿಕರು, ವ್ಯಾಪಾರಿಗಳಿಗೆ ಉದ್ಯೋಗವನ್ನೂ ನೀಡುತ್ತಾ ಇದೆ. ಜೊತೆಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದ ಆದಾಯದ ಮೂಲವಾಗಿದೆ. ಹಾಗಾಗಿ ತಂಬಾಕು ರಹಿತ ಗುಟ್ಕಾ ಮತ್ತು ಪಾನ್ ಮಸಾಲ ಕುರಿತ ರಾಜ್ಯ ಸರ್ಕಾರದ ಬಹಿರಂಗ ಎಚ್ಚರಿಕೆ ನಾಜೂಕಿನ ನಡೆಯಂತೆ ಕಂಡ್ರೆ ಆಶ್ಚರ್ಯ ಇಲ್ಲ. ಹಾಗೆಯೇ ಸರಕನ್ನ ಮಾರಾಟ ಮಾಡಲು ಜನಪ್ರಿಯ ಸಿನಿಮಾ ತಾರೆಯರು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾರೆ. ಕಡಿಮೆ ಬೆಲೆ, ಸುಲಭ ಲಭ್ಯತೆ, ಜಾಹೀರಾತುಗಳಿಂದ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ದಾರಿ ತಪ್ಪುವುದಕ್ಕೆ, ಮಾದಕ ವಸ್ತುಗಳ ವ್ಯಸನಿಗಳಾಗಲು ಪ್ರೇರೇಪಿಸಿದ ಹಾಗಿದೆ. ಗುಟ್ಕಾ ಮತ್ತು ಪಾನ್ ಮಸಾಲಗಳಿಗೆ ಮಾದಕ ಮತ್ತು ನಿಷೇಧಿತ ರಾಸಾಯನಿಕಗಳನ್ನ ಬೆರೆಸಿರುವುದು ಕಂಡು ಬಂತು ಅಂದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು. ಆದರೆ ಕ್ರಮ ಕೈಗೊಂಡಿದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ. ಇನ್ನು
ಗುಟ್ಕಾ ಮತ್ತು ಪಾನ್ ಮಸಾಲದ ಮೇಲೆ ಕೇವಲ ಕ್ರಮ ಕೈಗೊಳ್ಳುವುದು, ನಿಷೇಧ ಹೇರುವುದು ಸಾಕಾಗೋದಿಲ್ಲ. ಪರಿಣಾಮಕಾರಿ ಕಾನೂನು ಜಾರಿ, ವ್ಯಸನ ಮುಕ್ತ ಕಾರ್ಯಕ್ರಮಗಳು, ಸಾರ್ವಜನಿಕ ಜಾಗೃತಿ, ಅಪ್ರಾಪ್ತರ ರಕ್ಷಣೆ, ಅಕ್ರಮ ವ್ಯಾಪಾರದ ನಿಯಂತ್ರಣ ಮೊದಲಾಗಬೇಕು. ಶಾಲೆಗಳು, ಮಾಧ್ಯಮಗಳು, ಆರೋಗ್ಯ ಇಲಾಖೆಯ ಮೂಲಕ ನಿರಂತರ ಅರಿವು ಮೂಡಿಸಬೇಕು. ಗಡಿ ಪ್ರದೇಶಗಳು, ಉತ್ಪಾದನಾ ಘಟಕಗಳ ಮೇಲೆ ಪರಿಣಾಮಕಾರಿ ನಿಗಾ ಇರಬೇಕು. ಸಾರ್ವಜನಿಕ ಆರೋಗ್ಯ, ಕುಟುಂಬದ ಆರ್ಥಿಕ ಸ್ಥಿತಿ, ಯುವಜನರ ಭವಿಷ್ಯ, ಸಾರ್ವಜನಿಕ ಸ್ವಚ್ಛತೆಯ ಮೇಲೆ ವ್ಯಾಪಕ ದುಷ್ಪರಿಣಾಮ ಬೀರುವುದರಿಂದ ಇದನ್ನ ಸಾಮಾಜಿಕ ಪಿಡುಗು ಎಂದು ಪರಿಗಣಿಸಬೇಕು. ಇವೆಲ್ಲವನ್ನ ಅಳವಡಿಸಿಕೊಂಡ ಕಾನೂನು ಜಾರಿಗೆ ತರೋದ್ರಿಂದ ಮಾತ್ರ ಯಶಸ್ಸು ಕಾಣಬಹುದಾಗಿದೆ.